ಕುಳಿಸುವಾಗ ಅದರ ಕೈಯನ್ನು ಹಿಡಿದು ತಂದೆ ನಡೆದಾಡಲಿಕ್ಕೆ ಸಹಾಯವನ್ನು ಮಾಡ್ತಾರೆ. ತಂದೆ ಎಲ್ಲಿಯಾದರೂ ಹೊರಗಡೆ ಹೋಗುವಾಗ ತನ್ನ ಮಗನ ಮಗಳನ್ನು ಹೆಗಲ ಮೇಲೆ ಕುಳಿಸಿಕೊಂಡು ಹೋಗ್ತಾರೆ. ಯಾಕೆ? ನಾನು ನೋಡದೇ ಇರುವ ಪ್ರಪಂಚವನ್ನ ನನ್ನ ಮಗನ ಮಗಳು ಎತ್ತರದ ಸ್ಥಾನದಲ್ಲಿ ಕುಳಿತು ನೋಡಲಿ ಎನ್ನುವ ಹಾಗೆ. ಇದು ತಂದೆಯ ಪ್ರೀತಿ. ಮಕ್ಕಳಿಗೆ ಕೇವಲ ಪ್ರೀತಿ ಇದ್ರೆ ಸಾಕಾಗುವುದಿಲ್ಲ. ಒಂದು ತಂದೆಯಾದವನಿಗೆ ಅವರದೇ ಆದಂತಹ ಜವಾಬ್ದಾರಿ ಇರ್ತದೆ. ಯಾಕೆ? ನನ್ನ ಮಗ ಅಥವಾ ಮಗಳು ವಿದ್ಯಾಸಂಪನ್ನರಾಗಿರಬೇಕು ಎನ್ನುವ ಕಾರಣಕ್ಕಾಗಿ ತಮ್ಮ ಮಕ್ಕಳನ್ನ ಗುರುಕುಲಕ್ಕೆ ಸೇರಿಸ್ತಾರೆ. ಅದೇ ರೀತಿಯಲ್ಲಿ ನನಗೆ 5 ವರ್ಷ ಕಂಡು ಬಳಿಕ ನನ್ನ ತಂದೆ ನನ್ನನ್ನು ಗುರುಕುಲಕ್ಕೆ ಸೇರಿಸಿದ್ರು. ಗುರುಕುಲದಲ್ಲಿಯೂ ಸಹ ಹಾಗೆ ಸಕಲ ವಿದ್ಯೆಗಳನ್ನ ಕಲಿತು ವಿದ್ಯಾ ಪಾರಂಗತನಾದವ. ಗುರುಗಳು ಕರೆದೊಯ್ದಂತ ಮಾತು, ಮಗು ಇಂದಿಗೆ ನಿನ್ನ ವಿದ್ಯಾಭ್ಯಾಸ ಪೂರ್ಣ ಆಯಿತು, ನೀನಿನ್ನು ನಿನ್ನ ಪುರವನ್ನ ಸೇರಬಹುದು. ಆದರೆ ಒಂದು, ಯಾವಾಗ ನೀನು ಮುಂದೆ ನಾಡಿನ ರಾಜನಾಗುವವ ಸರಿಯಾಗಿ ಅರ್ಥೈಸಿಕೊಳ್ಳಬೇಕಾದಂತ ಕೆಲವು ವಿಚಾರಗಳನ್ನು ಮಗು ಎನ್ನುವ ಹಾಗೆ ಹೇಳಿದ್ರು. ಯಾರೇ ಆಗಲಿ ಗುರಿ ಇರಬೇಕಂತೆ. ಗುರಿ ಮುಂದೆ ಇದೆ ಅಂತ ಆದ್ರೆ ಗುರು ಹಿಂದೆ ಇರ್ತಾರಂತೆ. ಅವರು ಹೇಳಿದಂತಹ ಮಾತು, ಮುಂದೆ ನೀನು ರಾಜನಾಗುವವ, ನಾಡನ್ನ ಆಳುವವ, ಆಡುವಂತೆ ಹೇಳಿದ್ರು. ಪ್ರಜೆಗಳಿಗೆ ನೀನು ಆಳಾಗಿರಬೇಕು. ಪ್ರಜೆಗಳನ್ನು ತಿಳಿದು ರಾಜನಾಗಬೇಕೇ ಹೊರತು ಪ್ರಜೆಗಳನ್ನು ತುಳಿದು ರಾಜನಾಗಬೇಡ. ಪ್ರಜೆಗಳನ್ನು ಬುದ್ಧಿ ರಾಜನಾಗಬೇಡ. ಪ್ರಜೆಗಳನ್ನು ತಿದ್ದಿ ರಾಜನಾಗು ಎನ್ನುವ ಹಾಗೆ ಹರಸಿ ಕಳುಹಿದ್ದಾರೆ. ನಾನ್ಯಾರು ಎನ್ನುವ ಹಾಗೆ ಎಲ್ಲರಿಗೂ ಕುತೂಹಲ ಇದ್ದೇ ಇರ್ತದೆ. ಯಾಕಂದ್ರೆ ಇವ ಬಂದವ ಏನೇನು ಮಾತಾಡುವುದಕ್ಕೆ ಮುಂದಾದ, ಹೀಗೆ ಆಡುವುದಕ್ಕೆ ಕಾರಣ ಉಂಟು. ಒಂದು ನಾಡಿನ ರಾಜಕುಮಾರ, ನಾಡು ಭುವನಗಿರಿ, ಅಲ್ಲಿಯ ದೊರೆಯಾದಂತ ಭುವನ ತೇಜನ ಸುಕುಮಾರ, ಭುವನ ಚಂದ್ರ ಎನ್ನುವ ಹಾಗೆ ನನ್ನ ನಾಮದೇ ಗುರುಗಳಿಂದ ವಿದ್ಯೆಯನ್ನು ಕಲಿತಿದ್ದಾಯಿತು. ಈಗ ನನ್ನ ಪುರವನ್ನ ಸೇರಬೇಕು. ತಂದೆ ತಾಯಿಯನ್ನ ಮುಂದೆ ಹಲವು ವರ್ಷಗಳಾಯಿತು. ಅವರನ್ನ ನೋಡಬೇಕು ಏನೋ ತವಕ ನನ್ನ ಪಾಲಿಗೆ ಆಗ್ತಾ ಇದೆ. ಹಾಗಾಗಿ ನನ್ನ ಮಾಡುವುದಲ್ಲ.